ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಯಥಾತೆ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಈ ಮೋಹಕಲಿಲ ಯಾವಾಗ ನಿನ್ನ ಬುದ್ಧಿ ಅನ್ನೋದು ಈ ಮೋಹದ ಒಂದು ಭಾವಿಯಿಂದ ಆಚೆ ಬರುತ್ತೆ, ಅಥವಾ ಮೋಹದ ಒಂದು ಬಲೆಯಿಂದ ಆಚೆ ಎದ್ದು ಬಂದು ಬಿಡುತ್ತೋ, ನಿನ್ನ ಬುದ್ಧಿಯಿಂದ ನೀನು ಯಾವಾಗ ಈ ಮೋಹವನ್ನು ಪಾರು ಮಾಡಿಬಿಡ್ತೀಯೋ, ಆವಾಗ ನಿನಗೆ ಯಾವುದನ್ನು ಕೇಳಬೇಕು, ಯಾವುದನ್ನು ಹಿಂದೆ ಕೇಳಿದ್ದಿ, ಮುಂದೆ ಕೇಳೋದು, ಇದೆಲ್ಲದ್ರ ಬಗ್ಗೆಯೂ ನಿನಗೆ ಯಾವುದೇ ರೀತಿಯ ಆಸಕ್ತಿ ಇರೋದಿಲ್ಲ, ನಿರ್ಲಿಪ್ತತೆ ಬಂದು ಬಿಡುತ್ತೆ. ಈ ಮೋಹ ಅನ್ನೋದು ಹೊರಟು ಹೋದಾಗ ಯಾವುದೇ ವಸ್ತುವಿನ ಬಗ್ಗೆ ಏನನ್ನು ಕೇಳಿದ್ರು, ಅದನ್ನು ಕೇಳದೆ ಹೋದರೂ ಕೂಡ ನಿನಗೆ ಅದರಿಂದ ತೊಂದರೆಯೇ ಇರೋದಿಲ್ಲ. ಹೀಗಾಗಿ ವೇದಗಳನ್ನು, ಮಂತ್ರಗಳನ್ನು ಕೇಳಿ 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 ಆನಂದ ಪಡೋ ಪ್ರಶ್ನೆಯೇ ಇರೋದಿಲ್ಲ. ಯಾಕೆ ಅಂತಂದರೆ ನಿನ್ನ ಬುದ್ಧಿ ಪರಮಾತ್ಮನಲ್ಲಿ ನೆಲೆಗೊಂಡು ಬಿಟ್ಟಿರುತ್ತೆ. ಈ ಪ್ರಪಂಚದಲ್ಲಿ ಈ ಕರ್ಮೇಂದ್ರಿಯಗಳಿಂದ ಏನೂ ಆಗಬೇಕಾಗಿ ಇರೋದಿಲ್ಲ. ಇಂದು ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತವು ಆಶ್ವಯುಜ ಮಾಸೆ ಶುಕ್ಲಪಕ್ಷೆ. ಇಂದು 6ನೇ ತಾರೀಕು ಸೋಮವಾರ ಮತ್ತು ಇಂದು ಚತುರ್ಥಿ ತಿಥಿ ಹಾಗೂ ಇಂದು ಉತ್ತರ ಭಾದ್ರ ನಕ್ಷತ್ರ. ಎಲ್ಲಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ರಥ ಅಂತ ಕೂಡ ಕೊಟ್ಟಿದ್ದಾರೆ. ದಸರಾ ಆದ ಮೇಲೆ ಇಂದು ಉತ್ತರ ಭಾದ್ರ ನಕ್ಷತ್ರ. ಉತ್ತರ ಭಾದ್ರಪದ ನಕ್ಷತ್ರದ ಅಧಿಪತಿ ಶನೇಶ್ವರ, ಆದರೆ ಇದು ಗುರುವಿನ ರಾಶಿಯಲ್ಲಿ ಬೀಳುತ್ತೆ. ಆದ್ದರಿಂದ ಎಲ್ಲರಿಗೂ ಕೂಡ ಶನಿ ಮತ್ತು ಗುರುವಿನ ಸಂಯೋಗವಾದ ಯುತಿ, ಇದರ ಫಲವನ್ನು ನಾವಿವತ್ತು ನೋಡಬಹುದು. ವಿವೇಕ ಇರುತ್ತೆ. ಶನಿ ಅತಿ ವಿವೇಕಶಾಲಿ, ಆದರೆ ಅವನು ಬಹಳನೇ ತಡೆದು ಕೊಡೋದ್ರಿಂದ ಅದರಲ್ಲಿ ನಮಗೆ ಬಹಳನೇ ಹಿಂಸೆಗಳು ಜಾಸ್ತಿ. ಶನಿ ಏನೇ ಫಲವನ್ನು ಕೊಟ್ಟರು ಅತಿ ಹಿಂಸೆಯನ್ನು ಕೊಟ್ಟು ನಂತರ ಕೊಡ್ತಾನೆ. ಆದರೆ ಗುರು ಅದೃಷ್ಟವನ್ನು ತರುವಂತಹ ಗ್ರಹ, ತಕ್ಷಣವೇ ಕೊಟ್ಟು ಬಿಡುವಂತಹ ಗ್ರಹ. ಹೀಗಾಗಿ ಇವೆರಡರ ಒಂದು ಸಂಯೋಗ ಇವತ್ತು ಆಗಿರೋದ್ರಿಂದ ನಮಗೆ ಬೇಕಾಗಿದ್ದು ಹತ್ತಿರವೇ ಸಿಗ್ತಾ ಇಲ್ಲ ಅಂತ ಭಾಸವಾಗ್ತಾ ಇರುತ್ತೆ. ಆದರೆ ಸ್ವಲ್ಪ ತಡೆಯಬೇಕು ಅನ್ನುವಂತಹ ಒಂದು ಅಡೆತಡೆ ಬರ್ತಾ ಇರುತ್ತೆ. ಈ ರೀತಿಯ ದಿನ ಇವತ್ತು ನಾವು ನೋಡಬಹುದು. ಮೇಷರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಮಧ್ಯಾಹ್ನದ ನಂತರ ಸ್ವಲ್ಪ ಸೋಲು ಉಂಟಾಗುತ್ತೆ. ಮುಖ್ಯವಾದಂತಹ ನಿರ್ಧಾರಗಳನ್ನು ಮಾಡೋದು ಮಧ್ಯಾಹ್ನದ ನಂತರ ಬೇಡ. ಮೀಟಿಂಗ್ ಇತ್ಯಾದಿಗಳನ್ನು ಬೇರೆ ದಿನ ಇಟ್ಕೊಂಡು ಬಿಡೋದು ಒಳ್ಳೆಯದು. ವೃಷಭ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಮನಸ್ಸಿಗೆ ನೆಮ್ಮದಿ, ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಪ್ರಾಪ್ತಿಯಾಗ್ತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಪಾರ್ಟಿ ಟೈಮ್ ನಿಮ್ಮ ಮಿತ್ರರೊಂದಿಗೆ ಬಹಳ ಚೆನ್ನಾಗಿ ಸಂತೋಷದಾಯಕ ಕ್ಷಣಗಳನ್ನು ಕಳೀತೀರಿ. ಕೆಲವರಿಗೆ ಧನಾಗಮ. ಮಿಥುನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಕಾರ್ಯಗಳಲ್ಲಿ ಅಡೆತಡೆ ಉಂಟಾಗ್ತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಹೋಗುತ್ತೆ. ಕೆಲಸದಲ್ಲಿ ಯಶಸ್ಸು. ಕರ್ಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಕ್ಲೇಶಗಳು ಮನಸ್ಸಿಗೆ ತೊಂದರೆ ಕೊಡ್ತಾ ಇರುತ್ತೆ. ಮಧ್ಯಾಹ್ನವಾದ ಮೇಲೆ ಭಾಗ್ಯೋದಯವಾಗುತ್ತೆ, ಕೆಲಸಗಳು ಮುಂದೆ ಹೋಗುತ್ತೆ. ಭಗವಂತನ ಆಶೀರ್ವಾದವನ್ನ ಮರೆಯಬೇಡಿ. ಸಿಂಹರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಬಹಳನೇ ಯಶಸ್ಸು ಮತ್ತು ಸೌಹಾರ್ದ ಎಲ್ಲವೂ ಪ್ರಾಪ್ತಿಯಾಗ್ತಾ ಇರುತ್ತೆ. ಮಧ್ಯಾಹ್ನ ಕಳೆದ ನಂತರ ಮನಸ್ಸಿಗೆ ಕ್ಲೇಶ ಉಂಟಾಗುತ್ತೆ. ಯಾರು ನಿಮ್ಮ ಪರವಾಗಿ ನಿಂತಿದ್ರೋ ಅವರೇ ನಿಮ್ಮಿಂದ ದೂರವಾದಿರುವಂತಹ ಭಾವನೆ ಉಂಟಾಗಬಹುದು. 2 ದಿನಗಳ ಕಾಲ ಮುಖ್ಯ ನಿರ್ಧಾರಗಳು ಬೇಡ. ಕನ್ಯಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಯಶಸ್ಸು, ಸಾಮಾಜಿಕ ವ್ಯವಹಾರಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಾ ಇರ್ತೀರಿ. ಮಧ್ಯಾಹ್ನವಾದ ನಂತರ ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ಯಶಸ್ಸನ್ನು ಕಂಡು ಮನಸ್ಸಿಗೆ ನೆಮ್ಮದಿಯನ್ನು ಪಡ್ಕೊಳ್ತೀರಿ. ತುಲಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕ್ಲೇಶಗಳು ಕಾಡ್ತಾ ಇರುತ್ತೆ. ಮುಖ್ಯವಾದಂತಹ ನಿರ್ಧಾರಗಳಲ್ಲಿ ಮನಸ್ಸಿಗೆ ಹತ್ತಿರವಾದಂತಹ ವಿಚಾರಗಳಲ್ಲಿ ತೊಂದರೆ ಇರುತ್ತೆ. ಮಧ್ಯಾಹ್ನವಾದ ಮೇಲೆ ಜಯ ಪ್ರಾಪ್ತಿ, ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತೆ. ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಮನೆಯ ಬಗ್ಗೆ ನಾನಾ ರೀತಿಯ ಕ್ಲೇಶಗಳು, ಸಂಸಾರದಲ್ಲಿ ಆಸ್ತಿಪಾಸ್ತಿ ವಿಚಾರದ ಬಗ್ಗೆ ಕ್ಲೇಶಗಳು ಕಾಡ್ತಾ ಇರುತ್ತೆ. ಮಧ್ಯಾಹ್ನ ಕಳೆದ ಮೇಲೆ ನಿಮ್ಮ ಗಮನ ಬೇರೆ ಕಡೆ ಹೋಗುತ್ತೆ. ಕಾರ್ಯಕ್ಷೇತ್ರದ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ಳೋದು ನಿಮಗೆ ಆವಾಗ ಒಂದು ಅಂತರವಾಗುತ್ತೆ, ಒಂದು ಪರಿಸರದ ಅಂತರ ಆಗುತ್ತೆ. ಮತ್ತು ನಿಮ್ಮ ಬುದ್ಧಿಶಕ್ತಿ IQ ಮಧ್ಯಾಹ್ನದ ಮೇಲೆ ಬಹಳ ಹೆಚ್ಚಾಗೋದ್ರಿಂದ ನಿಮ್ಮ ಕ್ರಿಯೇಟಿವಿಟಿನಲ್ಲಿ ನೀವು ಮುಳುಗಿ ಹೋಗ್ತೀರಿ. ಧನುರಾಶಿಯವರಿಗೆ ಮಧ್ಯಾಹ್ನದವರೆಗೂ ನಿಮ್ಮ ಆತ್ಮವಿಶ್ವಾಸ ತುಂಬ ಚೆನ್ನಾಗಿ ಇರುತ್ತೆ. ಮಧ್ಯಾಹ್ನವಾದ ನಂತರ ಆತ್ಮವಿಶ್ವಾಸ ಕುಂದತ್ತೆ. ಮುಖ್ಯವಾದಂತಹ ನಿರ್ಧಾರಗಳು ಬೇಡ. ಮನೆ ಕಡೆ ಜವಾಬ್ದಾರಿ ಕೊಡಬೇಕಾಗುತ್ತೆ. ತಾಯಿಯಿಂದ ಏನೋ ಒಂದು ಫೋನ್ ಕಾಲ್ ಬರಬಹುದು, ಅದರಿಂದ ಮನಸ್ಸಿಗೆ ಸ್ವಲ್ಪ ಕ್ಲೇಶವಾಗಿ ಬಿಡಬಹುದು. ಮಧ್ಯಾಹ್ನವಾದ ಮೇಲೆ ಮುಖ್ಯವಾದಂತಹ ಮೀಟಿಂಗ್ಗಳು ಯಾವುದೂ ಬೇಡ. ಮಕರ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಸಂಸಾರದ ತಾಪತ್ರಯಗಳ ಬಗ್ಗೆ ಗಮನವನ್ನು ಕೊಡ್ತಾ ಇರ್ತೀರಿ. ಮಧ್ಯಾಹ್ನವಾದ ಮೇಲೆ ಮನಸ್ಸಿಗೆ ನೆಮ್ಮದಿ, ಎಕ್ಸ್ಟೆಂಡೆಡ್ ಫ್ಯಾಮಿಲಿಯಿಂದ ಕಾಲ್ಗಳು ಇತ್ಯಾದಿಗಳು ಬರಬಹುದು. ಬಂಧು ಮಿತ್ರರೊಡನೆ ಬಹಳ ಸುಖಕರವಾದಂತಹ ಸಮಯವನ್ನು ನೀವು ಕಳೆಯುತ್ತೀರಿ. ಕುಂಭರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ
ಮನಸ್ಸಿಗೆ ನೆಮ್ಮದಿ ಏನೋ ಇರುತ್ತೆ, ಆದರೆ ಮಧ್ಯಾಹ್ನವಾದ ಮೇಲೆ ಕುಟುಂಬದ ಜವಾಬ್ದಾರಿಗಳು ಬರೋದ್ರಿಂದ ನಿಮ್ಮ ಮನಸ್ಸು ಡೈವರ್ಟ್ ಆಗುತ್ತೆ. ಆರ್ಥಿಕ ವಿಚಾರಗಳಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಮೀನರಾಶಿಯವರಿಗೆ ಮಧ್ಯಾಹ್ನದವರೆಗೂ ಸ್ವಲ್ಪ ಕಷ್ಟಕರವಾದಂತಹ ದಿವಸ ಇರುತ್ತೆ. ಮಧ್ಯಾಹ್ನವಾದ ಮೇಲೆ ಎಲ್ಲ ಸಮಸ್ಯೆಗಳು ಪರಿಹಾರವಾಗಿ ನಿಮಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗಿ ಮುನ್ನೇರು ಮಾಡಬೇಕು ಅನ್ನುವಂತಹ ಮಾರ್ಗದರ್ಶನ ಸ್ಪಷ್ಟವಾಗಿ ಪ್ರಾಪ್ತಿಯಾಗುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೂ ತಿಳಿದೇ ಇದೆ ಗೀತಾ ಶ್ಲೋಕಗಳನ್ನು ಮನನ ಮಾಡಿಕೊಳ್ಳಬೇಕು. ಎಲ್ಲರಿಗೂ ಶುಭ ಮಸ್ತು. ಶ್ರೀ ಕೃಷ್ಣ ವಿಜಯ್.